ಸರ್ ಆಪ್ಷನ್ ಸಿ ಸರ್. ಆಪ್ಷನ್ ಸಿ. ಸಿ. ಓಕೆ. ನಿಜಾಶ್ರಮ ಯಾವುದು? ಸವರ್ಣ ದೀರ್ಘ ಸಂಧಿ. ಸರ್ ಆಪ್ಷನ್ ಎ. ನಿಮ್ಮಡಿಗಳಲ್ಲಿ ಯಾವುದು? ಗುಣಸಂಧಿ. ನಿಮ್ಮಡಿಗಳಲ್ಲಿ ಯಾವುದು? ಈಗ ನಿಜ ಪ್ಲಸ್ ಆಶ್ರಮ ಲೋಪಸಂಧಿ. ನಿಜ ಪ್ಲಸ್ ಆಶ್ರಮ ಸರಿ ಆಯ್ತು. ಹಾಗೆ ಆ ಸೇರಿದಾಗ ಅದು ಆ ಆಗಿದೆ. ನಿಮ್ಮಡಿಗಳಲ್ಲಿ ಲೋಪಸಂಧಿ ಯಾಕೆ? ನಿಮ್ಮ ಪ್ಲಸ್ ಅಡಿಗಳಲ್ಲಿ. ಹೌದಾ? ನಿಮ್ಮ ಪ್ಲಸ್ ಅಡಿಗಳಲ್ಲಿ ಆ ಅನ್ನುವಂಥದ್ದು ಇಲ್ಲಿ ಲೋಪ ಆಗಿದೆ, ಹಾಗಾಗಿ ಅದು ಲೋಪಸಂಧಿ ಆಯ್ತು. ಹಾಲುಗಡಲು ಜಸ್ಟ್ ಆದೇಶ ಸಂಧಿ. ಸರ್ ಆಪ್ಷನ್. ಹಾಗಾಗಿ ಆದೇಶ ಸಾರಿ ಹಾಲು ಪ್ಲಸ್ ಕಡಲು ಅಲ್ವಾ? ಇಲ್ಲಿ ನೋಡಿ, ಒಂದು ಗಮನಿಸಿ, ಜಸ್ವ ಸಂಧಿಗೂ ಮತ್ತು ಆದೇಶ ಸಂಧಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇಲ್ಲೇ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ನೋಡಿ, ಷಡಾನನ ಯಾವ್ದಾಗುತ್ತೆ ಇಲ್ಲಿ? ಹಾಗಾದ್ರೆ ಷಡ್ ಪ್ಲಸ್ ಆನನ. ನೋಡಿ ಇಲ್ಲಿ ಪ್ಲಸ್ ಇಂದ ಈ ಕಡೆಗೆ ಸಾಮಾನ್ಯವಾಗಿ ಮೊದಲನೇ ಅಕ್ಷರದಲ್ಲಿ ಅದು ಸಂಧಿ ಕಾರ್ಯ ಆಗುತ್ತೆ. ನೋಡಿ, ಕಾ ಇದೆಯಲ್ಲ, ಅದಕ್ಕೆ ಗ, ಮತ್ತು ಟಾಕ್ಕೆ ಅದೇ ವರ್ಣದ ಅಕ್ಷರ, ಮೂರನೇ ವರ್ಣದ ಅಕ್ಷರ ಡಾ ಬರುತ್ತೆ. ಸೊ ಹಾಗಾಗಿ ಪ್ಲಸ್ ಇಂದ ಈ ಕಡೆಗೆ ಸಾಮಾನ್ಯವಾಗಿ ಸಂಧಿ ಕಾರ್ಯ ಆದ್ರೆ ಅದು ನಿಮಗೆ ಜಸ್ವಾಗುತ್ತೆ. ಇಲ್ಲಿ ಪ್ಲಸ್ ಇಂದ ಮೊದಲನೇ ಅಕ್ಷರ, ಪ್ಲಸ್ ಆದ್ಮೇಲೆ ಉತ್ತರ ಪದದ ಮೊದಲು ಅಂತ ಕರಿತೀವಿ ನಾವು, ಮತ್ತು ಪೂರ್ವ ಪದದ ಕೊನೆಗಾದ್ರೆ ಅದು ಜಸ್ವ ಸಂಧಿ, ಉತ್ತರ ಪದದ ಮೊದಲಿಗಾದ್ರೆ ಅದು ಆದೇಶ ಸಂಧಿ. ಹಾಗಾಗಿ ಷಡಾನನ ಅನ್ನುವಂಥದ್ದು ಅದು ಜಸ್ವ ಸಂಧಿ ಆಯ್ತು. ಹಾಗಾದ್ರೆ ಈಗ ಆನ್ಸರ್ ಯಾವುದಾಯ್ತು? 3. ಆಪ್ಷನ್ ಡಿ. ಆಪ್ಷನ್ ಡಿ. 3, 1, 5, 2. ಕರೆಕ್ಟಾ? ನೋಡಿ, ಆಪ್ಷನ್ ಡಿ. ಅವಾಗ ಯಾವ್ದು ಹೇಳಿದ್ರಿ? ಸಿ ಹೇಳಿದ್ರಿ ಅಂತ ಅನ್ಸುತ್ತೆ ಯಾರೋ ಒಬ್ರು, ಅಲ್ವಾ? ಯಾರು ಹೇಳಿದಿರಿ? ಅವ್ರಿಗೆ 1 ಮಾರ್ಕ್ಸ್ ಹೋಗೇ ಬಿಡ್ತದೆ. ನಾನೇ ಸರ್. ನೀನ್ ಹೇಳಿದ್ರೆ ನಿಂಗೆ ಹೋಯ್ತು, ಅಲ್ವಾ? ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ. ಸೊ ನೆಕ್ಸ್ಟ್ ಇನ್ನೊಂದ್ ತರ ಸಂಧಿ ನಿಮ್ಗೆ ಕೊಡ್ತೀನಿ. ಸಂಧಿನೇ ಮಾಡ್ತೀನಿ ಫಸ್ಟ್. 1, 2, 3, 4 ನಿಮ್ಗೆ ಇನ್ನೊಂದ್ ತರ ಸಂಧಿ ಕೊಡ್ತೀನಿ. ಅಲ್ಲಿ ಯಾವ ತರ ಸಂಧಿ ಕೇಳಿದಾರೆ ಅಂತ ನಿಮ್ಗೆ, ಓಕೆನಾ? ಯಾಕಂದ್ರೆ ನಿಮಗೆ ಸಂಧಿದೆ ನಿಮಗೆ ಕೊಡ್ತಾ ಹೋದ್ರೆ ಸ್ವಲ್ಪ ನಿಮ್ಗೆ ಏನಾಗುತ್ತೆ, ಅದು ನಿಮಗೆ ಅನುಕೂಲ ಆಗುತ್ತೆ. ಇನ್ನೊಂದ್ ತರ ಸಂಧಿ ಇಲ್ಲಿ ನೋಡಿ, ಹಸುರಾಗಸ. ಈ ಪದವು ಡ್ಯಾಶ್ ಸಂಧಿ ಆಗಿದೆ. ಸೆಕೆಂಡ್ ಒಂದು ಲೋಪ ಸರ್. ಸರ್ ಗುಣ ಸಂಧಿ. ವೆರಿ ಗುಡ್. ಯಾರು ಹೇಳಿದ್ರಿ ಗುಣ ಸಂಧಿ? ಲೋಪ ಸಂಧಿ. ಎಸ್. ನೆಕ್ಸ್ಟ್ ಆಪ್ಷನ್ ಡಿ ಸರ್. ಆಪ್ಷನ್ ಡಿ ಲೋಪ. ಓಕೆ. ಹೇಗೆ ಬಿಡಿಸೋದು? ಹೇಗೆ ಯಾರು ಹೇಳ್ತೀರಾ? ಬಿಡಿಸಿ. ಫಾಸ್ಟ್. ಸರ್ ಹಸಿರು ಪ್ಲಸ್ ಆಗಸ. ವೆರಿ ಗುಡ್. ಹಸಿರು ಪ್ಲಸ್ ಆಗಸ ಅಂತ ಇದೆಯಲ್ವಾ? ಹಾಗಾಗಿ ಲೋಪ ಸಂಧಿ. ಈ ತರನು ಕೇಳ್ಬೋದು ನಿಮ್ಗೆ. ಕೇಳ್ಬೋದು. ಓಕೆನಾ? ಇನ್ನೊಂದ್ ತರ ಕೇಳ್ತೀನಿ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ನಾನು ಕೇಳುವಂತ ಕ್ವಶನ್ಸ್ ಏನಿದೆಯಲ್ಲ ಅದರಲ್ಲಿ ನೀವು ಈಗ ಕರೆಕ್ಟ್ ಆಗಿ ನೀವು ಅದನ್ನ ನೋಡಿ ಹೇಳ್ಬೇಕು. ಓಕೆನಾ? ನೋಡೋಣ. ಈಗ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಅಲ್ಲಿ ಈ ತರ ಕೇಳ್ತೀನಿ, ಯಾಕಂದ್ರೆ ನಿಮಗೆ ಯಾವ ತರ ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಅದಕ್ಕೋಸ್ಕರ ಒಂದು ನಿಮಗೆ
ಒಂದು ನಿಮಿಷ, ಒಂದು ಸೆಕೆಂಡ್. ಪ್ರಶ್ನೆ ಕಾಣಿಸ್ತಿದೆಯಾ ಎಲ್ರಿಗೂ? Yes, sir. ಈಗ ಏನ್ ಮಾಡ್ಬೇಕು ಅಂದ್ರೆ ಗುಂಪಿಗೆ ಸೇರದ ಪದ ಯಾವುದು ಅಂದ್ರೆ ಪದಗಳು ಯಾವುವು? ಇದರಲ್ಲಿ ಪ್ರಶ್ನೆ ಏನು ಅಂದ್ರೆ ಗುಂಪಿಗೆ ಸೇರದ ಪದ ಆಪ್ಷನ್ ಪದಗಳು ಎ. ಅಂದ್ರೆ ಸಂಧಿ ಪದಗಳು. ಆಪ್ಷನ್ ಸಿ ಸರ್. ಸಂಧಿ ಪದಗಳು ಕರೆಕ್ಟ್ ಆಗಿ ನೋಡ್ಬೇಕು ಯಾವುವು. ಸರ್ ಆಪ್ಷನ್ ಬಿ. Sir, option A. Option A. Sir, option C. ಆಪ್ಷನ್ ಸಿ ಸರ್. ಎ ಸರ್. ಆಪ್ಷನ್ ಸಿ. A sir. ಆಪ್ಷನ್ ಸಿ. A, sir. ಹಾ, ಆಮೇಲೆ Yes, sir. Option D, sir. ಆಪ್ಷನ್ ಎ ಅಂತ ಬಂತು. ಆಪ್ಷನ್ ಡಿ ಸರ್. ಆಮೇಲೆ ಡಿ ಸರ್. ಬಿ. ಆಪ್ಷನ್ ಬಿ ಅಂತಾನು ಬಂತು. ಮೂರು ಬಂತು. ಎ ಬಿ ಸಿ ಡಿ ಅಂತ 4 ಬಂತು. Sir, A. ಎ ಸರ್. ಸರಿಯಾದ ಉತ್ತರ ಯಾವುದಾಗುತ್ತೆ? ಮತ್ತು ಯಾಕೆ? ಸರಿಯಾದ ಉತ್ತರ ಏನೋ ಎಕೋ ಬರ್ತಾ ಇದೆಯಲ್ಲ? Sir, ಯಾರ mic on? Yes, sir. ಎಸ್ ಸರ್. ಯಾಕೋ ಯಾರೋ ಒಬ್ರು ಲೌಡ್ ಸ್ಪೀಕರ್ ಇಟ್ಬಿಟ್ಟಿದ್ದಾರೆ. ಓಕೆ, ಈಗ ನೋಡಿ ದಿಗಂತ, ಷಡಂಗ, ಅಬ್ದಿ ಯಾಕೆ ಅದು ಸರಿ? Sir, ಮೂರು ಜಶ್ವ ಸಂಧಿ. ವೆರಿ ಗುಡ್. ನೋಡಿ ಇವೆಲ್ಲವೂ ನಿಮ್ಗೆ ಜಸ್ತ್ವ ಸಂಧಿ ಇದಾವೆ. ನೀವು ನೋಡ್ಬೇಕು. ಪೇಜ್ ನಂಬರ್ 25 ಹೋಗಿ. ಪೇಜ್ ನಂಬರ್ 25 ಅಲ್ಲಿ ನಿಮಗೆ ಒಂದಿಷ್ಟು ಸಂಧಿಗಳಿದಾವೆ ನೋಡಿ. ಇಲ್ಲಿ ನಾನು ಪುಸ್ತಕವನ್ನೇ ಇಟ್ಕೊಂಡು ಜಾಸ್ತಿ ನಿಮ್ಗೆ ಹೇಳೋದಾದ್ರೆ ವಾಗ್ದೇವಿ ಇರ್ಬೋದು, ಅಜಂತ ಇರ್ಬೋದು, ಷಡಾನನ ಇರ್ಬೋದು, ದಿಗಂತ ಇರ್ಬೋದು, ಅಬ್ದಿ ಇರ್ಬೋದು. ಅಲ್ಲಿ ಬಂದಂತ ಪದಗಳೇನಿದಾವೆ, ದಿಗಂತ ಬಂತು, ಷಡಂಗ ಬಂತು, ಅಬ್ದಿ ಬಂತು. ಆ ಕಾರಣಕ್ಕಾಗಿ ಇದು ಜಸ್ತ್ವ ಸಂಧಿಗೆ ಆಗಿರ್ತದೆ ಅನ್ನುವಂಥದ್ದು. ಹಾಗಾದ್ರೆ ಮೊದಲನೇದು ಯಾಕಾಗಲ್ಲ ಅಂದ್ರೆ ಗುರುಪದೇಶ, ಗಣೇಶ, ಸುರಾಸುರ ಅಂತ ಬಂದ್ಬಿಡ್ತು. ಈ ಗಣೇಶ ಅನ್ನುವಂಥದ್ದು ಗುಣಸಂಧಿ, ಸವರ್ಣ ದೀರ್ಘ ಸಂಧಿ ಸರ್. ಇದು ಗುಣ ಅಲ್ವಾ? ಈ ಗುರುಪದೇಶ ಮತ್ತು ಸುರಾಸುರ ಎರಡು ಸವರ್ಣ ದೀರ್ಘ ಸಂಧಿ ಆಯ್ತು. ಆಮೇಲೆ ಇಲ್ಲಿ ನೋಡಿ ಮಳೆಗಾಲ ಮತ್ತು ಮೈದೂರು ಇವೆರಡು ಆದೇಶ ಸಂಧಿ ಆಯ್ತು ಅಲ್ವಾ? ಇವೆರಡು ಆದೇಶ ಸಂಧಿ ಆಯ್ತು. ಊರೂರು ಅನ್ನೋದು ಯಾವ್ದಾಯ್ತು? ಅದು ಲೋಪ ಸಂಧಿ ಆಯ್ತು. ಆಮೇಲೆ ತಕ್ಕನಿತು, ದೊಡ್ಡಾಟ ಇವೆರಡು ಕೂಡ ಲೋಪ ಸಂಧಿ ಆಯ್ತು. ಓಕೆನಾ? ವನೌಷಧ ಅಂತ ಇದೆಯಲ್ಲ, ಇದು ವೃದ್ಧಿ ಸಂಧಿ ಆಯ್ತು. ಹಾಗಾಗಿ ಮ್ಯಾಚ್ ಆಗೋದು ಯಾವ್ದಪ್ಪ? ಗುಂಪಿಗೆ ಸೇರುವ ಅಂದ್ರೆ ಇದರಲ್ಲಿ ಗುಂಪಿಗೆ ಯಾವ ಸೇರುತ್ತೆ ಅಂದ್ರೆ ಸೇರುವ ಪದಗಳು. ಸಾರಿ, ಯಾವುದು ಗುಂಪಿಗೆ ಸೇರುವ ಪದಗಳು ಅಂದ್ರೆ ಅದು ಆಪ್ಷನ್ ಬಿ ಸರಿಯಾದ ಉತ್ತರ. ಬಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ತರನು ಕೇಳ್ಬೋದು, ಹಾಗೇನು ಕೇಳ್ಬೋದು. ಅಂಡರ್ಸ್ಟುಡ್? ಈಗ ನೋಡಿ ಪೇಜ್ ನಂಬರ್ ನಿಮ್ಮ ಈ ಒಂದು ಇದರಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಇದನ್ನ ಓದ್ಕೊಂಡಾಗ ನಿಮಗೆ ಇಲ್ಲಿ ಬಹಳ ಅದ್ಭುತವಾಗಿ ಇದರಲ್ಲೇ ಇರುವಂತ ಕೆಲವು ಪದಗಳನ್ನ ಕೊಡ್ತಾರೆ. ಸೊ ಪೇಜ್ ನಂಬರ್ 20 ಎಷ್ಟಿದು? ಪೇಜ್ ನಂಬರ್ ನೀವು ಪುಸ್ತಕ ತೆಗೆದು ಇಟ್ಕೋಬೇಕು ಎಲ್ರು. ಓಕೆನಾ? ಪೇಜ್ ನಂಬರ್ 25. ಅಂಡರ್ಸ್ಟುಡ್? 25 ಸರ್. ಎಸ್, ಮುಂದೆ ಹೋಗೋಣ ಬೇಗ, ಫಾಸ್ಟ್. ಈಗ ಅರ್ಥ ಆಯ್ತಾ? ಇದು ಈ ತರ ನಿಮಗೆ ಕ್ವಶನ್ಸ್ ಕೂಡ ಬರುತ್ತೆ. ಇಲ್ಲಿ ಯಾವ ಸಂಧಿಗಳಿದಾವೆ ಅಂತ ನೋಡಿ. ಇಲ್ಲಿ ಊರು ಲೋಪ ಸಂಧಿಗಿದೆ, ಯಾರು ಅವಾಗ ಹೇಳಿದ್ರಲ್ಲ ನೀವು. ಮಳೆಗಾಲ, ಮೈದೂರು ಎರಡು ಇಲ್ಲೇ ಬಂದಿದೆ, ನಾನು ಬರ್ದಿದ್ದು. ಆಮೇಲೆ ಇಲ್ಲಿ ಸುರಾಸುರ ಇಲ್ಲಿದೆ ನೋಡಿ, ಸುರಾಸುರ ಇಲ್ಲಿದೆ. ಗಿರೀಶ ಅದೊಂದು ನಾನು ಬರ್ತಿದ್ದೆ, ಆಮೇಲೆ ಇದು ಮಾಡಿದೆ. ಸುರಾಸುರ ಇಲ್ಲಿ ನೋಡಿ. ನೀವು ಇಲ್ಲಿರುವಂಥದ್ದನ್ನೇ ನೋಡ್ಬೇಕು.
ಇಲ್ಲಿರುವಂತ ಪದಗಳು ಜಾಸ್ತಿ ಇರುತ್ತದೆ, ಮತ್ತೆ ಪಾಠದ ಕೊನೆಯಲ್ಲಿ ಬರುವಂತಹ ಪದಗಳು, ಸಂಧಿ ಪದಗಳೇನಿದಾವೆ ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಮ ಪುಸ್ತಕದ ಕೊನೆಯಲ್ಲಿ ಬರುವಂತ, ಫಾರ್ ಎಕ್ಸಾಂಪಲ್ ಈಗ ನೋಡಿ ಅಲ್ಲಿ ನೀವು ಯಾವುದು ನೋಡಿ ಇವೆಲ್ಲ ಓದ್ಕೋಬೇಕು. ಇಲ್ಲೆಲ್ಲ ನೋಡಿ ಅನಾಲಜಿ ಟೈಪ್ ಕ್ವಶನ್ಸ್ ಇದೆ ನೋಡಿ. ಇಲ್ಲಿ ನಮೋ ನಮೋ, ದಿರುಕ್ತಿ, ಧೀರಶೂರ, ಲೋಪಸಂಧಿ, ಸ್ವರಸಂಧಿ, ಆದೇಶ ಸಂಧಿ ಇದೇನು ಕೇಳೋದಿಲ್ಲ. ಇಲ್ಲಿ ನೋಡಿ ಕಟ್ಟ ಕಡೆ, ಹೌದಾ, ಮೊತ್ತ ಮೊದಲು, ಶರಶ್ಚಂದ್ರ, ಚ್ಯುತ ಸಂಧಿ, ದಿಗಂತ, ಜಸ್ತ ಸಂಧಿ ನೋಡಿ ಎಲ್ಲ ಪುಸ್ತಕದಲ್ಲಿ ಇರುತ್ತೆ. ನೀವು ಪುಸ್ತಕ ಬಿಟ್ಬಿಟ್ಟು ಬೇರೆ ಎಲ್ಲ ಓದ್ತಾ ಇದ್ದೀರಾ ಮಕ್ಕಳೆಲ್ಲ. ಬರೇ ಪುಸ್ತಕ ಓದ್ಬೇಕು, ಪುಸ್ತಕದಲ್ಲೇ ಜಾಸ್ತಿ ಇದೆ. ಓಕೆ ನೋಡಿ, ಇಲ್ಲ ಸಂದರ್ಭ ಬರ್ಕೋಬಿಡಿ ನೀವು. ನೋಡಿ ನಿಮಗೆ ಪ್ರಬಂಧಗಳು ಪುಸ್ತಕದಲ್ಲಿ ಇರೋದೇ ಬರುತ್ತೆ ನೋಡಿ. ಸ್ವಚ್ಛ ಭಾರತ ಅಭಿಯಾನ ಅಂತ ಒಂದಿದೆ, ಪ್ರಾಚ್ಯ ಸ್ಮಾರಕಗಳ ರಕ್ಷಣೆ ಅಂತಿದೆ, ರಾಷ್ಟ್ರೀಯ ಭಾವೈಕ್ಯತೆ ಇದೆ ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ಇದೆ. ಇದು ಇಂಪಾರ್ಟೆಂಟ್ ಇದೆ, ಸ್ವಚ್ಛ ಭಾರತ ಮತ್ತು ಪ್ರಾಚ್ಯ ಸಂರಕ್ಷಣೆ. ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಅದನ್ನ ಆ ಥರದನ್ನ ಕೇಳ್ತಾರೆ. ಯಾಕಂದ್ರೆ ಇವತ್ತು ಮಾನ್ಯುಮೆಂಟ್ ಅನ್ನ ನಾವೆಲ್ಲರೂ ಪ್ರೊಟೆಕ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟು. ಹಾಗಾಗಿ ಈ ಥರದ್ದು ನೀವು ಸಾಮಾನ್ಯವಾಗಿ ನೋಡ್ಬೇಕಾಗುತ್ತೆ. ಅಂಡರ್ಸ್ಟುಡಾ? ಓಕೆನಾ? ಓಕೆ ಸರ್. ಮಾರ್ಕ್ ಮಾಡ್ಕೊಬಿಡಿ. ಓಕೆನಾ? ಓಕೆ, ನೆಕ್ಸ್ಟ್ ಹಂಗೆ ಬಂದ್ಬಿಡಿ. ಒಂದು ಪಠ್ಯ ಪುಸ್ತಕನೇ ಇಟ್ಕೊಂಡು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲ. ಶುಕನಾಸನ ಉಪದೇಶ. ಶುಕನಾಸನ ಉಪದೇಶದಲ್ಲಿ ನಿಮಗೆ ಒಂದು ಸಂದರ್ಭದಲ್ಲಿ ನಿಮಗೆ ಸೀನ್ ಪ್ಯಾಸೇಜ್ ಅನ್ನ ಕೊಡ್ತಾರೆ. ಹೆಚ್ಚು ಸೀನ್ ಪ್ಯಾಸೇಜ್ ಅನ್ನ ಕೊಡ್ತಾರೆ. ಅಥವಾ ಆದರ್ಶ ಪುರುಷದಲ್ಲಿ ಅಂತ ಏನಿದೆ ಅದರಲ್ಲಿ ಸೀನ್ ಪ್ಯಾಸೇಜ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ಕೂಡ ಅದು ನಾವು ನೋಡ್ಬೋದಾಗಿದೆ. ಹಾಗಾಗಿ ಸೀನ್ ಪ್ಯಾಸೇಜ್ ಹಾಗಂತ ಸರ್ ಏನ್ ಸರ್ ಇದು ಸೀನ್ ಪ್ಯಾಸೇಜು ನೀವು ಹೇಳ್ಬಿಟ್ಟಿದ್ರಿ ಬಂದ್ಬಿಟ್ಲಿಲ್ಲ, ಬೇರೆ ಯಾವುದೋ ಬಂದಿದೆ ಅಂದ್ರೆ ಐ ಡೋಂಟ್ ನೋ. ಯಾಕೆಂದ್ರೆ ಅದು ಬರೋ ಸಾಧ್ಯತೆನೂ ಇರ್ಬೋದು, ಬರುತ್ತೆ. ಕೆಲವರು ಅದನ್ನ ಕೊಡದೇ ಇರುವ ಸಾಧ್ಯತೆನೂ ಇರುತ್ತೆ. ಅದಕ್ಕೋಸ್ಕರ ನೀವು ಅದನ್ನ ಸೊ ತುಂಬಾ ಚೆನ್ನಾಗಿ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಬನ್ನಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ನಿಮಗೆ ಪರೀಕ್ಷೆಯಲ್ಲಿ ಬರಲೇಬಹುದಾದಂತ ಒಂದು ಪ್ರಶ್ನೆಯನ್ನ ನಿಮ್ಗೆ ಹೇಳ್ತೀನಿ ನೋಡಿ. ಕೇಳ್ಬಹುದು ಅಂತಿದ್ರೆ ಯಾವುದು? ಹಂಗೆ ಮಾರ್ಕ್ ಮಾಡ್ಕೊಂಡು ಹೋಗ್ಬಿಡಿ, ಪುಸ್ತಕ ಇಟ್ಕೊಂಡಿದ್ದೀರಲ್ಲ ಎಲ್ಲ. ಓಕೆ, ಸೊ ಇಲ್ಲಿ ನೋಡಿ ಸ್ವಂತ ವಾಕ್ಯಗಳು ಅಂತಿದೆ ನೋಡಿ. ಇಲ್ಲಿ ಸ್ವಂತ ವಾಕ್ಯ ನೋಡಿ, ಸ್ವಂತ ವಾಕ್ಯ ಅಂತಿದೆ ನೋಡಿ. ಸ್ವಂತ ವಾಕ್ಯ ಅಂತಿದ್ಯಾ? ಎಷ್ಟು ಪದಗಳಿದ್ದಾವೆ? ಕೋಲಾಹಲ ಅಂತಿದೆ, ಹಿತವಚನ ಅಂತಿದೆ, ದಾಕ್ಷಿಣ್ಯ ಅಂತಿದೆ, ಅಪರಿಚಿತ ಅಂತಿದೆ, ದೊಡ್ಡಸ್ತಿಕೆ ಅಂತಿದೆ. ಸ್ವಂತ ವಾಕ್ಯ ಗೊತ್ತಾಯ್ತಾ? ಸ್ವಂತ ವಾಕ್ಯ ಇದನ್ನ ಬಿಟ್ಟು ಬೇರೆ ಕೊಡಲ್ಲ, ಅಥವಾ ಕೊಡ್ತಾರೆ, ಇದರಲ್ಲಿ ಇರೋಂಥದ್ದು ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಸೊ ಹಾಗಾಗಿ ಇದರಲ್ಲಿ ನೀವು ಕೋಲಾಹಲ ಅಂತ, ಅಥವಾ ಹಿತವಚನ, ದಾಕ್ಷಿಣ್ಯ, ಅಪರಿಚಿತ, ದೊಡ್ಡಸ್ತಿಕೆ, ಇದರಲ್ಲಿ ಯಾವ್ದಾದ್ರು ಒಂದು ಪದ ನಿಮಗೆ ಬರುವ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ನೀವು ಗಮನಿಸಿ. ಓಕೆನಾ? ಎಸ್ ಸರ್. ಓಕೆ, ಗೊತ್ತಾಯ್ತಾ? ಎಸ್ ಸರ್. ಇದರಲ್ಲೇ ನೀವು ಹೆಚ್ಚಾಗಿ ಇದನ್ನ 4-5 ಓದ್ಕೊಳ್ಳಿ ನೋಡಿ. ಕೋಲಾಹಲ ಅಂದ್ರೆ ಜಗಳ, ಕೋಲಾಹಲ ಅಂದ್ರೆ ಹಿತವಚನ. ಈಗ ನೋಡಿ, ಕೋಲಾಹಲ ಉಂಟಾಯಿತು, 2 ವ್ಯಕ್ತಿಗಳ ನಡುವೆ ಕೋಲಾಹಲ. ಈಗ ಉದಾಹರಣೆಗೆ ಯಾರು ಜಗಳ ಮಾಡ್ತಾ ಇದ್ರಿ, ಆ ಜಗಳ ಮಾಡ್ತಾ ಇರೋದನ್ನ ನೀವು ಇಲ್ಲಿ ಸೇರಿಸಿ ಬರಿಬಹುದು. ಕೋಲಾಹಲ ಅಂದ್ರೆ ಜಗಳ ಅಂತ ಅರ್ಥ. ನೀವು ಮೀನಿಂಗ್ ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಕೇಳಕ್ ಹೋಗ್ಬಾರ್ದು, ಏನ್ ಮೀನಿಂಗ್ ಅದು ಇದು ಅಂತ. ಜಗಳ. ಹಿತವಚನ ಒಳ್ಳೆ ಮಾತುಗಳು. ಗೊತ್ತಾಯ್ತಾ? ಗುರು ಹಿರಿಯರ ಹಿತವಚನವನ್ನು ನಾವು ಕೇಳಬೇಕು. ಈ ತರದಲ್ಲಿ ತುಂಬಾ ಚೆನ್ನಾಗಿ ಬರಿಬೇಕು. ಬರೀ ಹಿತವಚನ ಕೇಳಬೇಕು ಅಂದ್ರೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಅಷ್ಟೇ. ಮಕ್ಕಳಾದ ನಾವು ಗುರು ಹಿರಿಯರ ಹಿತವಚನಗಳನ್ನು ಪರಿಪಾಲಿಸಬೇಕು. ಹೀಗೆ ಒಳ್ಳೊಳ್ಳೆ ಶಬ್ದ ಇಟ್ಟು ಬರಿಬೇಕು. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಗಡಿ ಪ್ರದೇಶಕ್ಕಾಗಿ ಕೋಲಾಹಲ ನಡೆಯಿತು. ಅಥವಾ ಆಸ್ತಿಗಾಗಿ 2 ಕುಟುಂಬಗಳ ಮಧ್ಯೆ ಕೋಲಾಹಲ ನಡೆಯಿತು. ಈ ತರ ಬರಿಬೇಕು ನೀವು. ಕೆಲವರು ಹಂಗೆ ಬರೀ ಕೋಲಾಹಲ, ನಾನು ನನ್ನ ಗೆಳೆಯ ಕೋಲಾಹಲ ಮಾಡಿಕೊಂಡೆವು, ಅದು ಎಂತದ್ದು? ಅರ್ಧ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಆಸ್ತಿಗಾಗಿ 2 ಕುಟುಂಬಗಳ ಮಧ್ಯೆ ಕೋಲಾಹಲವಾಯಿತು ನೋಡಿ. ಈ ತರ ಪದಗಳು ಇಟ್ಟು ಬರಿಬೇಕು. ಗೊತ್ತಾಯ್ತಾ? ನೋಡಿ, ದಾಕ್ಷಿಣ್ಯ ಅಲ್ವಾ? ದಾಕ್ಷಿಣ್ಯ ಅಂತ ಒಂದು ಪದ ಇದೆ.
ಬಡವರಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ದಾಕ್ಷಿಣ್ಯವಿಟ್ಟುಕೊಳ್ಳಬಾರದು. ನೋಡಿ, ದಾಕ್ಷಿಣ್ಯ ಇಡಬಾರ್ದು. ದಾಕ್ಷಿಣ್ಯ ಅಂದ್ರೆ ಒಂಥರ ಕಂಜೂಷಾಗಿ ಅದು ಇದು ಇಲ್ಲ, ಧಾರಾವಾಹಿ ಕೊಟ್ಬಿಡೋದು. ಅಪರಿಚಿತ, ನಾನು ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ, ನಾನು ಬಸ್ಸಿನಲ್ಲಿ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಯನ್ನು ನೋಡಿದೆ, ಅಥವಾ ರಸ್ತೆಯಲ್ಲಿ ಹೋಗುತ್ತಿರುವಾಗ ನನ್ನನ್ನ ಅಪರಿಚಿತ ವ್ಯಕ್ತಿಯೊಬ್ಬ ಮಾತನಾಡಿಸಿದ. ಯಾರೋ ಹೋಗ್ತಾ ಇರ್ತೀರಿ, ಯಾರು ನಿಮ್ಗೆ ಗೊತ್ತೇ ಇರಲ್ಲ, ಯಾವತ್ತು ಮಾತ್ರ ನೋಡಿರ್ತೀರಿ, ಅವನು ಅಪರಿಚಿತ, ಯಾವತ್ತೂ ನೋಡಿರಲ್ಲ ಅವನು. ಆಮೇಲೆ ದೊಡ್ಡಸ್ತಿಕೆ, ನೋಡಿ ಇದು ಈ ದೊಡ್ಡಸ್ತಿಕೆ, ಈ ತರದ ಪದಗಳು ನೋಡಿ. ದೊಡ್ಡಸ್ತಿಕೆ, ಹಣವಂತರಾದರೂ ಸಹ ಅವರಿಗೆ ದೊಡ್ಡಸ್ತಿಕೆ ಇರಬಾರದು. ಅವ್ರು ಎಷ್ಟೇ ದೊಡ್ಡಸ್ತಿಕೆ ಅಂದ್ರೆ ಲೈಕ್ ಒಂಥರ ಅಹಂಕಾರವಾಗಿ ಮೆರೆಯುವಂಥದ್ದು, ನಾನೇ ಅಹಂ, ಆ ಥರ, ಗೊತ್ತಾಯ್ತಾ? ಸೊ ಅದು ನೋಡಿ, ಗುರುಪದೇಶ ಅಲ್ಲಿ ಬಂತಲ್ಲ, ಆಲೂಗಡಲು ಬಂತು, ಪಟ್ಟಾಭಿಷೇಕ, ಇದು ನೋಡಿ, ಇದು ತಲೆಗಡರಿ ಅಂತಿದೆ. ಇದೊಂದು ಪದ ನೋಡ್ಕೊಳ್ಳಿ ಎಲ್ಲರೂ, ತಲೆಗಡರಿ ಅಂತ. ಯಾವ ಸಂಧಿ ಹೇಳ್ತೀರಾ ತಲೆಗಡರಿ? ಲೋಪಸಂಧಿ. ವೆರಿ ಗುಡ್. ಮುಂದೆ ಹೋಗ್ಬಿಡೋಣ, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ, ಯಾಕಂದ್ರೆ ನಾಳೆನೇ ಎಕ್ಸಾಮ್ ಇರೋದ್ರಿಂದ ನಾನು ಏನ್ ಮಾಡಕ್ ಆಗಲ್ಲ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ತರದ್ದು ಕೂಡ ನಿಮಗೆ ಅರ್ಥ ವ್ಯತ್ಯಾಸ ಅಂತ ಬರುತ್ತಲ್ಲ ನೋಡಿ. ಕೆರೆ, ಎರಡು ಅರ್ಥ ಬರುವಂಥದ್ದು. ಕೆರೆ ನೋಡಿ, ಕೆರೆ ಅಂದ್ರೆ ಜೋರಾಗಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಕೆರೆಯು ತುಂಬಿತು. ಮೈಯೆಲ್ಲ ಕೆರೆದುಕೊಳ್ಳದು ಇನ್ನೊಂದು ಅರ್ಥ. ಕೆರೆ ಅಂದ್ರೆ ಲೇಕ್, ಸರೋವರ, ಕೊಳ, ಒಂದರ್ಥ ನೋಡಿ. ಇಷ್ಟೇ, ಕೊಳ ಅಂದ್ರೆ ಅಥವಾ ಸರೋವರ ಅಂತ ಬರಿಬಹುದು. ಇನ್ನು ಕೆರೆದುಕೊಂಡನು ಅಂತಂದ್ರೆ ಏನು? ಕೆರೆದುಕೊಂಡ ಅಷ್ಟೇ, ಕೆರೆದುಕೊಳ್ಳುವುದು, ತುರಿಕೆ, ಅದೇ ಅಷ್ಟೇ ನೋಡಿ. ಇದು ಈ ತರದವೆಲ್ಲ ವೆರಿ ಇಂಪಾರ್ಟೆಂಟ್ ಇರ್ತದೆ, ನಾವು ಅದನ್ನ ಸ್ವಲ್ಪ ನೋಡ್ಕೋಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಾ? ಓಕೆ, ವೆರಿ ಗುಡ್. ಓಕೆ, ಆಯ್ತಾ? ಸೊ ನೆಕ್ಸ್ಟ್ ಬನ್ನಿ. ಹಾಗೆ ಅಲ್ಲೊಂದು ನಾನು ಬಿಟ್ಬಿಟ್ಟೆ ಫಸ್ಟ್ ಪೇಜಲ್ಲಿ, ಆಮೇಲೆ ಆ ದುರುಕ್ತಿ ಮತ್ತೆ ಇದು ಇತ್ತು, ಅದು ತುಂಬಾ ಇಂಪಾರ್ಟೆಂಟ್ ಇತ್ತು. ಓಕೆ, ನೆಕ್ಸ್ಟ್ ನೋಡಿ. ಬರೆ ಅಂದ್ರೆ ಒಂದು ಬರೆಯೋದು, ರೈಟಿಂಗ್. ಬರೆ ಅಂದ್ರೆ ಏನರ್ಥ? ಬರೆಯೋದು ಮತ್ತೆ ಬರೆ ಹಾಕೋದು. ಬರೆಯುವುದು. ಇನ್ನೊಂದು ಬರೆ ಹಾಕು. ಈಗ ಎತ್ತಿಗೆ ಬರೆ ಹಾಕ್ತಾ ಇದ್ರು ಹಿಂದೆ ನೋಡಿ. ನೀವು ಬರೆ ಹಾಕ್ಬಿಡ್ತೀನಿ ಅಂತಾರೆ ಯಾರು ಮಾತಾಡಿದ್ರೆ ನೋಡಿ, ಬಾಯಿಗೆ ಬರೆ ಹಾಕ್ಬಿಡ್ತೀನಿ ಅಂತ ನೋಡಿ. ಅದೊಂದು ನುಡಿಗಟ್ಟು ಕೂಡ. ಯಾರು ತುಂಬಾ ಜಾಸ್ತಿ ಮಾತಾಡ್ತಾ ಇದ್ರೆ ನೋಡ, ಅವನಿಗೆ ಬಾಯಿಗೆ ಬರೆ ಹಾಕ್ಬೇಕಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ನೋಡಿ, ತೊರೆ ಅಂದ್ರೆ ಒಂದು ನದಿ, ಇನ್ನೊಂದು ತೊರೆ ಅಂದ್ರೆ ಬಿಡು. ನೋಡಿ, ಇವೆಲ್ಲ ನಾನಾ ಅರ್ಥಗಳು. ಎಲ್ಲ ಪುಸ್ತಕದಲ್ಲೇ ಜಾಸ್ತಿ ಓದ್ಬೇಕು, ನೀವೆಲ್ಲ ಓದ್ತಾ ಇಲ್ಲ. ತೊರೆ ಅಂದ್ರೆ ಬಿಡು, ಲೀವ್. ತೊರೆ ಅಂದ್ರೆ ನದಿ ನೋಡಿ, ಅಷ್ಟೇ. ಸಿಂಪಲ್ ಆಗಿ ಎಲ್ಲ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಎಲ್ಲ ತರಗತಿಯಲ್ಲಿ ಯಾರೋ ಒಬ್ರು ಕೇಳಿದ್ರು, ಕಾಲಗಳಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ ಅಂತ. ನೋಡಿ, ಎಲ್ಲ ನಿಮ್ಮ ಪುಸ್ತಕದಲ್ಲಿ ಇರೋದೇ ಹೇಳ್ತೀನಿ, ನನಗೆ ಬೇರೆ ಯಾವುದು ಹೇಳೋದಿಲ್ಲ. ಓಕೆ, ಕಾಲದಲ್ಲಿ ಈ ತರ ಇದೆ ಸರ್, ಹೆಂಗೆ ಏನು ಅಂತ. ಓಕೆನಾ? ಸೊ ಈಗ ಕಾಲದಲ್ಲಿ ನಾವು ಒಂದು ಸೆಂಟೆನ್ಸ್ ಅನ್ನ ತೆಗೆದುಕೊಂಡ್ರೆ, ಓಕೆ, ನಿಮಗೆ ಪೇಜ್ ನಂಬರ್ ಅಲ್ಲಿ ಹೇಳ್ತೀನಿ. ನಿಮಗೆ ಅದು ಪೇಜ್ ನಂಬರ್ ಅಲ್ಲಿ 1, 2, 3 ಇದೆ ನಿಮಗೆ. ಸೊ ಅದು ನಿಮಗೆ ಅನುಕೂಲ ಆಗುತ್ತೆ ಪರೀಕ್ಷೆಗೆ. ಯಾರೋ ಹೇಳಿದ್ರು, ಸರ್ ಕಾಲ ಹೇಗೆ ಇದು ಮಾಡೋದು ಅಂತ ಅಲ್ವಾ? ಕಾಲವನ್ನ ಹೇಗೆ ಇದು ಮಾಡೋದು ಅಂತ. ಓಕೆ, ಎಸ್. ನೋಡಿ, ಈಗ ಒಂದೇ ಒಂದು ಇದನ್ನ ಇಲ್ಲಿ ತೋರಿಸ್ಬಿಡ್ತೀನಿ, ಅರ್ಥ ಆಗಂಗೆ ಕಾಲ. ಓಕೆನಾ? ವೆರಿ ಸಿಂಪಲ್ ಆಗಿರುವಂಥದ್ದು ಒಂದು ಕಾಲ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಕಾಲದಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಾರ್ ಎಕ್ಸಾಂಪಲ್, ಮಕ್ಕಳು, ಬಯಲಿನಲ್ಲಿ ಆಟ ಆಡುತ್ತಾರೆ. ಸಿಂಪಲ್ ಸೆಂಟೆನ್ಸ್ ಕೊಡ್ತೀನಿ. ಆಟ ಆಡುತ್ತಾರೆ ಅಂದ್ರೆ ಇದು ಯಾವ ಕಾಲದಲ್ಲಿದೆ? ಯಾರು ಹೇಳ್ತೀರಾ? ವೆರಿ ಗುಡ್. ಓನ್ಲಿ ಕ್ರಿಯಾಪದ, ವರ್ಬ್ ಯು ಹ್ಯಾವ್ ಟು ಚೇಂಜ್, ದಟ್ಸ್ ಆಲ್. ನೋಡಿ, ಇಲ್ಲಿ ಉಕ್ತ ಅಂತ ಇದೆ, ಹೌದಾ?
ಉತ್ತ ಇದ್ರೆ ವರ್ತಮಾನ ಅಷ್ಟೇ. ಉತ್ತ ಇದ್ರೆ ವರ್ತಮಾನ. ಹಾಗಾದ್ರೆ ಈ ವರ್ಬ್ ಮಾತ್ರ ಚೇಂಜ್ ಮಾಡ್ಬೇಕು. ಈಗ ಓನ್ಲಿ ವರ್ಬ್. ಹೇಗೆ? ಈಗ ಇದನ್ನ ಭೂತಕಾಲದಲ್ಲಿ ಮಾಡೋದಾದ್ರೆ ಹೇಗೆ? ಓನ್ಲಿ ವರ್ಬ್. ಸರ್ ಆಡುವರು ಸರ್. ಬಯಲಿನಲ್ಲಿ ಆಟ ಆಡುವರು ಸರ್. ಮಕ್ಕಳು ಬಯಲಿನಲ್ಲಿ ಸರ್ ಆಟವನ್ನು ಆಡುವರು. ಮಕ್ಕಳಿಂದ ಪ್ರಾಕ್ಟಿಕಲಿ ಆಡಲ್ಪಟ್ಟಿತು. ದಾ ಬರುತ್ತೆ ಸರ್. ದಾ. ಆಡಿದರು. ಯಾರು ಆಡಲ್ಪಟ್ಟಿತು ಅಂದಿದ್ದದು? ಕರ್ತರಿ ಕರ್ಮಣಿ ಪ್ರಯೋಗ ಅಲ್ವಲ್ಲ ಇದು. ಓನ್ಲಿ ಇದು ಕಾಲ ಹೇಳ್ತಾ ಇದ್ದೀನಿ. ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ. ಕರ್ತರಿ ಕರ್ಮಣಿ ಪ್ರಯೋಗ ಯಾಕೆ ಬಂತಲ್ಲಿ? ನೋಡಿ, ಈ ತರದ್ ಮಿಸ್ಟೇಕ್ ಮಾಡ್ಕೊಳ್ತೀರಾ ನೀವು ಪರೀಕ್ಷೆಯಲ್ಲಿ, ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಗೊತ್ತಿರುತ್ತೆ, ಬಟ್ ಅಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಅದಕ್ಕೆ ಈ ಸೆಷನ್ ನಿಮ್ಗೆ ಅನುಕೂಲ ಆಗೋದು. ನೋಡಿ, ಭವಿಷ್ಯತ್ ಕಾಲ ಅಂತ ಬಂತಲ್ವಾ? ಭವಿಷ್ಯತ್ ಕಾಲದಲ್ಲಿ ಏನು? ವಾ ಅಂತ ಬರ್ಬೇಕು. ಹಾಗಾದ್ರೆ ಏನು? ಆಡುವರು ಸರ್. ವೆರಿ ಗುಡ್. ಆಡುವರು. ನೋಡಿ, ವಾ ಬಂತು. ಹಾಗಾದ್ರೆ ನಿಯಮ ಏನು? ಭೂತದ, ವರ್ತ, ಉತ್ತ, ಭವಿಷ್ಯತ್, ಭವಿಷ್ಯತ್, ವಾ. ನೋಡಿ, ಭೂತದಲ್ಲಿ ದಾ, ವರ್ತಮಾನ ಕಾಲದಲ್ಲಿ ಉತ್ತ, ಭವಿಷ್ಯತ್ ಕಾಲದಲ್ಲಿ ವಾ. ಸಮಟೈಮ್ಸ್, ಸಮಟೈಮ್ಸ್, ಕೆಲವೊಂದು ಬಾರಿ, ಕೆಲವೊಂದು ಬಾರಿ. ಮಕ್ಕಳಿಗೆ ಬಹುಮಾನ ಕೊಡುವರು. ಇದನ್ನ ಇದು ಯಾವ ಕಾಲದಲ್ಲಿದೆ? ಯಾರು ಹೇಳ್ತೀರಾ? ಭವಿಷ್ಯತ್ ಕಾಲ ಸರ್. ವೆರಿ ಗುಡ್. ಇದು ಭವಿಷ್ಯತ್ ಕಾಲದಲ್ಲಿ ಇದೆ ಅಲ್ವಾ? ಭವಿಷ್ಯತ್ ಕಾಲದಲ್ಲಿ ಇದೆ. ಈಗ ಇದನ್ನ ಭೂತಕಾಲದಲ್ಲಿ ಮಾಡಬೇಕು. ಯಾರು ಹೇಳ್ತೀರಾ ನೋಡೋಣ? ಕೊಟ್ಟಿದ್ದರು ಸರ್. ಕೊಟ್ಟರು. ಏನ್ ಹೇಳಿ? ಕೊಟ್ಟಿದ್ದರು ಸರ್. ಕೊಟ್ಟರು ಬರಿಬೇಕು. ನಾನು ಅದಕ್ಕೆ ಕನ್ಫ್ಯೂಷನ್ ನಿಮ್ಗೆ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಕೊಟ್ಟರು ಅಂತ ಬರುತ್ತೆ. ಯಾಕೆ ಅಂದ್ರೆ ಇದರ ಧಾತು ಏನಾಗಿರುತ್ತೆ? ಕೊಟ್ಟರು ಅನ್ನೋದ್ರ ಧಾತು ನೋಡಿ, ಎರಡು ನಿಮಗಿದೆ. ಒಂದು ಧಾತು ಪದವನ್ನ ನೋಡೋದು, ಎರಡನೇದು ಕಾಲವನ್ನ ನೋಡೋದು. ನೋಡಿ, ಎರಡು ಒಟ್ಟಿಗೆ ಹೇಳ್ತಾ ಇದ್ದೀನಿ ನಾನೀಗ. ಇದರ ಧಾತು ನೋಡಿ, ಕೊಟ್ಟರು. ಈ ಪದದ ಧಾತು ಕೊಡು, ಕೊಡು, ಬಿ ಕೊಟ್ಟ, ಸಿ ಕೊಡ, ಕೊಡುವರು, ಡಿ ಕೊಟ್ಟೆ. ಯಾವ್ದಾಗುತ್ತೆ? ಕೊಡು, ಕೊಡು, ಧಾತು ಅಲ್ವಾ? ಅದಕ್ಕೆ ಇಲ್ಲಿ ನೋಡಿ, ಟಾ ಭೂತಕಾಲದಲ್ಲಿ ಸಮಟೈಮ್ಸ್ ತಾ ಬರ್ಬೋದು, ಡಾ ಬರ್ಬೋದು, ತಾ ಬರ್ಬೋದು. ಇದು ಕೂಡ ಬರ್ಬೋದು ದಾ ಜೊತೆಯಲ್ಲಿ. ನೋಡಿ, ದಾ ಜೊತೆಯಲ್ಲಿ ಇದು ಕೂಡ ಬರ್ಬೋದು ಸಮಟೈಮ್. ಗೊತ್ತಾಯ್ತಾ? ಅದಕ್ಕೆ ಅದನ್ನ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಂದು ನೋಡಿ, ಡಾಕ್ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ. ಡಾಕ್ ಹೆಂಗೆ ಅಂತ. ಇದು ಟಾಕ್ಕೆ ಆಯ್ತಲ್ವಾ? ಡಾಕ್ಕೆ ನೋಡಿ, ಅವನು ಆಟದ ಸಾಮಾನುಗಳನ್ನು, ಅವನು ಜಾತ್ರೆಯಲ್ಲಿ, ನಾನು ಬರೆಯಲ್ಲ ಅಷ್ಟೊಂದು ಉದ್ದ ಸೆಂಟೆನ್ಸ್ ಎಲ್ಲ ಬರೆಯಕ್ಕೆ ಹೋಗಲ್ಲ, ಯಾಕಂದ್ರೆ ಟೈಮ್ ಇಲ್ಲ ಇಲ್ಲಿ, ಅದಕ್ಕೋಸ್ಕರ. ಅವನು ಆಟದ ಸಾಮಾನು ಕೊಂಡನು. ಏನ್ ಹೇಳಿ? ಕೊಂಡನು. ಇದು ಯಾವ ಕಾಲದಲ್ಲಿದೆ? ಭೂತಕಾಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಈ ಕೊಂಡನು ಎನ್ನುವಂತ ಪದದ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಪದದ ಧಾತು ಪದ ಕೊಂಡು, ಬಿ ಕೊಟ್ಟು, ಸಿ ಕೊಳ್ಳು, ಟಿ ಕೊಂಡೆ. ಕೊಲ್ಲು ಸರ್. ಕೊಲ್ಲು. ಯಾವುದು? ಕೊಳ್ಳು ಸರ್. ಧಾತು ಪದ ಯಾವುದು? ಕೊಳ್ಳು ಸರ್. ಕೊಳ್ಳು. ನೋಡಿ, ಇದರಲ್ಲಿ ಎರಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ತರದ್ದು ನಿಮಗೆ ಕೊಡ್ತಾರೆ, ಅದು ಗಮನಿಸ್ಬೇಕು. ಕೊಳ್ಳು ಕರೆಕ್ಟ್.
ಆನ್ಸರ್ ಈಸ್ ಕೊಳ್ಳು. ಯಾಕೆಂದ್ರೆ ಹ್ಮ್. ಇದನ್ನ ನೀವು ಭೂತಕಾಲ ಮಾಡುವಾಗ ಕೊಳ್ಳುವನು, ಭವಿಷ್ಯತ್ ಇದು ಸಾರಿ ವರ್ತಮಾನ ಕಾಲ ಮಾಡುವಾಗ ಕೊಳ್ಳುತ್ತಾನೆ, ಕೊಂಡನು ಅನ್ನೋದನ್ನೇ ಸಾಮಾನು ಕೊಳ್ಳುತ್ತಾನೆ ಅಂತ ಅಲ್ವಾ. ಕೊಳ್ಳುತ್ತಾನೆ, ಅಂಗಡಿಯಲ್ಲಿ ಸಾಮಾನುಗಳನ್ನು ಕೊಳ್ಳುತ್ತಾನೆ, ಅಂಗಡಿಯಲ್ಲಿ ಸಾಮಾನುಗಳನ್ನು ಕೊಳ್ಳುವನು. ಅರ್ಥ ಆಯ್ತಾ ನೋಡಿ, ಈ ತರ ಬರುತ್ತೆ. ಅದಕ್ಕೋಸ್ಕರ ನೀವು ಇದು ಧಾತು ಪದವನ್ನು ಗುರುಸೋದು ಕೂಡ ವೆರಿ ಇಂಪಾರ್ಟೆಂಟ್ ಆಯ್ತು. ನಿಮ್ಗೊಂದು ಸೆಂಟೆನ್ಸ್ ಕೊಡ್ತಾರೆ ಈ ತರ ಧಾತು ಪದ ಗುರುತಿಸಿ ಅನ್ನುವಂಥದ್ದು ಕೂಡ ನಿಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಿರುತ್ತೆ, ಅದನ್ನ ನೋಡೋಣ. ಓಕೆ, ಇದು ನಿಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ ಈ ತರದ ಪ್ರಶ್ನೆ ಎಲ್ಲಿ ಬರುತ್ತೆ? ಧಾತು ಪದ ನೋಡಿ MCQ ಅಲ್ಲಿ ಬರುತ್ತೆ. ನೋಡಿ ಇಲ್ಲಿ ನಾನು ಬರ್ದಿದ್ದೀನಲ್ಲ, ಧಾತು ಪದ ಗುರುಸೋದು MCQ ಅಲ್ಲಿ ಬರುತ್ತೆ. ಈ ತರ ಕಾಲವನ್ನ ಬದಲಾಯಿಸಿ ಬರೆಯೋದು ರೈಟಿಂಗ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಹಾ ಸರ್ Okay, ಆಯ್ತು. ಒಂದ್ ನೋಡಿ, ಒಂದ್ ಬನ್ನಿ ಕೆಳಗಡೆನೆ ತೋರಿಸ್ತೀನಿ ನಿಮ್ಗೆ. ನಿಮಿಷ ಇರಿ. ಇದ್ರಲ್ಲಿ ಇಲ್ಲ. ಯಾವ್ದಾದ್ರು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ತಗೊಳ್ತೀನಿ ನಾನು. ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆಲ್ಲ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಕೆಲವರಿಗೆ. ಎಸ್ ಸರ್. ಹಾ ನೋಡಿ, ಇಲ್ಲಿ ಹಳ್ಳಿಯ ಜನರು ತಮ್ಮ ಗ್ರಾಮವನ್ನು ಸ್ವಚ್ಛವಾಗಿಡುವರು. ಹೌದಾ? ಸ್ವಚ್ಛವಾಗಿಡುವರು. ಹಾ, ಹಳ್ಳಿಯ ಜನರು ತಮ್ಮ ಗ್ರಾಮವನ್ನು ಸ್ವಚ್ಛವಾಗಿಡುವರು. ಇದೇನ್ ಬರುತ್ತದೆ? ಭೂತಕಾಲದಲ್ಲಿ ಬರೆಯುತ್ತಿದೆ. ಯಾರು ಹೇಳ್ತೀರಾ? ಸ್ವಚ್ಛವಾಗುವರು. ಸ್ವಚ್ಛವಾಗಿಡಿದರು. ಓನ್ಲಿ ವರ್ಕ್ ಇದೆಯಲ್ಲ, ಇದು check ಮಾಡ್ಬೇಕು. ಹಾ? ಸ್ವಚ್ಛವಾಗಿ ಮಾಡಿದರು. ಸ್ವಚ್ಛವಾಗಿಟ್ಟಿದ್ದರು. ಸ್ವಚ್ಛವಾಗಿಟ್ಟರು. ನೋಡಿ 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 ನೋಡಿ, ಸ್ವಚ್ಛವಾಗಿ ಹಳ್ಳಿಯ ಜನರು ತಮ್ಮ ಗ್ರಾಮವನ್ನು ಸ್ವಚ್ಛವಾಗಿಡುವರು. ಭೂತಕಾಲದಲ್ಲಿ ಸ್ವಚ್ಛವಾಗಿಟ್ಟರು. ವೆರಿ ಸ್ವಚ್ಛವಾಗಿ ನೋಡಿ, ಆಗಿರುತ್ತದೆ. ಸ್ವಚ್ಛವಾಗಿಟ್ಟರು. ಸ್ವಚ್ಛವಾಗಿಟ್ಟರು ಬರೀಬೇಕಲ್ವಾ? ಅಷ್ಟೇ ಅಷ್ಟೇ. ಅಂಡರ್ಸ್ಟುಡ್? ಸೊ ಇದನ್ನ ಇಲ್ಲಿಗೆ ಈ ತರದಲ್ಲಿ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ತುಂಬಾ ನೀವು ಇದಾಗಬೇಕು ಕೆಲವರು. ಓಕೆ, ಎಸ್. ನೆಕ್ಸ್ಟ್ ಮುಂದೆ ಬನ್ನಿ. ಹಾಗೆ ಈ ಕಾಲದ್ದು ಏನಿದೆ ಪೇಜ್ ನಂಬರ್ 35, ಅದರಲ್ಲಿ ನೋಡಿ ನಿಮಗೆ ಕಾಲದ್ದು ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ನಿಮಗೆ ಇಲ್ಲೊಂದು 2 ಪುಸ್ತಕದಲ್ಲಿ 2 ಎಕ್ಸರ್ಸೈಸ್ ಇದೆ, 2. ಓಕೆನಾ? ಓಕೆ, ಬೇಗ ಮಾಡಿ. ಎಸ್ ಸರ್. 2 ನಿಮಿಷ, ಜಾಸ್ತಿ ಇಲ್ಲ, 2 ನಿಮಿಷ. ಯಾಕಂದ್ರೆ ನಿಮಗೂ ಓದಕ್ ಟೈಮ್ ಸಿಗಲ್ಲ ಆಮೇಲೆ. ಬಟ್ ನಿಮ್ಗೆ ಎಷ್ಟೋ ಅನುಕೂಲ ಆಗುತ್ತೆ ಮಕ್ಕಳ ಇದೀಗ. ಎಸ್. ಹಂಪಿಯಲ್ಲಿನ ದೇವಾಲಯ ನೋಡಿಕೊಂಡು ಬಂದೆವು. ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ. ನೋಡಿಕೊಂಡು ಬರುವೆವು. ಕರೆಕ್ಟಾ? ನೋಡಿಕೊಂಡು ಬರುವೆವು. ನೋಡಿಕೊಂಡು ಬರುವೆವು. ಕರೆಕ್ಟ್ ಬರುವೆವು. ಅಂದ್ರೆ ನಾವು ಅಂತ ಇಲ್ಲಿ ಅರ್ಥ ಕೊಡುತ್ತೆ. ನಾವು ಹಂಪಿಯಲ್ಲಿನ ದೇವಾಲಯ ನೋಡಿಕೊಂಡು ಬರುವೆವು. ಕರೆಕ್ಟಾ? ಕರೆಕ್ಟ್ ತಾನೆ? ಎಸ್ ಸರ್. ಅದೇ ಅದೇ ವರ್ತಮಾನ ಕಾಲದಲ್ಲಿ ಆದ್ರೆ ಬರುತ್ತೇವು ಸರ್. ಬರುತ್ತೇವು. ಬರುತ್ತೇವೆ. ಅದು ಬರ್ಕೋಬಿಡಿ ಪಟ್ ಅಂತ 2 ಬರ್ಕೋಬಿಡ್ಬೇಕಲ್ಲಿ. ನೋಡಿ ನಿಮ್ಗೆ ಎಷ್ಟು ಆನ್ಯುವಲ್ ಎಕ್ಸಾಮಿಗೂ ಇದೆಲ್ಲ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಟುಮಾರೋ. ಶೈಕ್ಷಣಿಕ ಅಧ್ಯಯನ ದೃಷ್ಟಿಯಿಂದ ಶೈಕ್ಷಣಿಕ ಪ್ರವಾಸ ಮಾಡುವರು. ಮಾಡುತ್ತಾರೆ ಸರ್. ವೆರಿ ಗುಡ್. ಯಾಕೆಂದ್ರೆ ಇಲ್ಲಿ ಮಾಡುವರು ಅಂದ್ರೆ ಅವರು ಮಾಡುವರು ಅಂತ ಅರ್ಥ ಕೊಡುತ್ತೆ. ಹಾಗಾಗಿ ಇದು ವರ್ತಮಾನ ಕಾಲ ಬರುತ್ತೆ. ಮಾಡುತ್ತಾರೆ. ಮಾಡುತ್ತಾರೆ. ವರ್ತಮಾನ ಕಾಲದಲ್ಲಿ ಇಲ್ಲಿ ಭೂತಕಾಲದಲ್ಲಿ ಏನಾಗಿದೆ? ಶೈಕ್ಷಣಿಕ ಮಾಡಿದರು. ದೃಷ್ಟಿಯಿಂದ ಮಾಡಿದರು. ಶೈಕ್ಷಣಿಕ ಮಾಡಿದರು. 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 ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ
ಭೂತಕಾಲದಲ್ಲಿ ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಇದು ವರ್ತಮಾನ ಕಾಲದಲ್ಲಿದೆ. ದೊರೆಯುವುದು ಆ? ದೊರೆ